ಆರ್‌ಸಿಬಿಗೆ ಮತ್ತೊಂದು ಆಪತ್ತು ಬಾಂಧವರು ರೆಡಿ ಆಗ್ತಿದ್ದಾರೆ. ಗಾಯ್ಸ್ ಲಿಟ್ರಲಿ ಹೇಳ್ಬೇಕಂತ ಹೇಳಿದ್ರೆ ಒನ್ ಆಫ್ ದ ಬೆಸ್ಟ್ ಮೋಟಿವೇಶನ್ ಆರ್ ಮೂಮೆಂಟ್ ನಮ್ಮ ಆರ್‌ಸಿಬಿಗೆ ಈ ಒಬ್ಬ ಪ್ಲೇಯರ್ ಒನ್ ಆಫ್ ದ ಬೆಸ್ಟ್ ಆಗಿರೋದು ನಮ್ಮ ಆರ್‌ಸಿಬಿಗೆ ಅಂತಾನೆ ಹೇಳ್ಬೋದಾಗಿದೆ. ಈ ಸೀಸನ್ ಪಿಕ್ಸ್ ಗಳಲ್ಲಿ ನೋಡ್ತಾರ ಮಟ್ಟಿಗೆ ಪಿಕ್ ಆಗಿರುವಂತದ್ರಲ್ಲಿ ಒನ್ ಆಫ್ ದ ಬೆಸ್ಟ್ ಟಾಪ್ 3 ಅಲ್ಲಿ ನಮ್ಮ ಆರ್‌ಸಿಬಿದು ಒನ್ ಆಫ್ ದ ಜಸ್ಟ್ ಬೆಸ್ಟ್ ಆಫ್ ದ ಬೆಸ್ಟ್ ಪಿಕ್ ನಮ್ಮ ಆರ್‌ಸಿಬಿದು. ಅದು ಯಾರು ಅಂತ ಕೇಳೋದಾದ್ರೆ ಎಸ್ ಜಾರ್ಡನ್ ಕೋಕ್ಸ್ ಅವರು. ಯಾಕೆ ಅಂತ ಕೇಳೋದಾದ್ರೆ ನಮ್ಮ ಆರ್‌ಸಿಬಿಗೆ ಎಬಿಡಿ ನನ್ನ ಪ್ರಕಾರ 2021 ಇದೇ ಕೊನೆ ಸೀಸನ್ ಅಥವಾ 2022 ಅಂತ ಅನ್ಸುತ್ತೆ. ಇದಾದ ತಕ್ಷಣ ಅಂತೂ ಒಂದ್ ಸೀಸನ್ ಅವರು ನಮ್ಮ ಆರ್‌ಸಿಬಿ ರಿಟೈರ್ಮೆಂಟ್ ನ ತೆಗೆದುಕೊಂಡು ಇಂಟರ್ನ್ಯಾಷನಲ್ ಫಾರ್ಮೆಟ್ ಆದ ತಕ್ಷಣ ಒಂದ್ 4 ವರ್ಷ ಆಟ ಆಡಿದ ತಕ್ಷಣ ಐಪಿಎಲ್ ಇಂದ ರಿಟೈರ್ಮೆಂಟ್ ತೆಗೆದುಕೊಂಡ್ರು. ಒನ್ ಆಫ್ ದ ಬೆಸ್ಟ್ ಫಾರ್ಮ್ ನ ಕಂಟಿನ್ಯೂಸ್ ಹಾಕೊಂಡು ಅದೇ ರೀತಿಯಾಗಿ ಇವಾಗ ಲೆಜೆಂಡರಿ ಲೀಗ್ ಅಲ್ಲೂ ಕೂಡ ಒನ್ ಆಫ್ ದ ಬೆಸ್ಟ್ ಫ್ಲೋ ನಿಂದಾನೆ ಎಬಿಡಿ ಅವರು ಎಂಡ್ ಮಾಡ್ತಾನೆ ಇರೋದು, ಕ್ರಿಕೆಟ್ ನ ಆಟ ಆಡ್ತಾನೆ ಇರೋದು. ಆದ್ರೆ ಎಬಿ ಡಿವಿಲಿಯರ್ಸ್ ಅವರು ಹೋದ ತಕ್ಷಣ ನಮ್ಮ ಆರ್‌ಸಿಬಿಗೆ ಯಾವ ರೀತಿ ಕೋರ್ ಇತ್ತು ಎಬಿಡಿ, ವಿರಾಟ್ ಕೊಹ್ಲಿ ಅಂಡ್ ಕ್ರಿಸ್ ಗೇಲ್ ಒನ್ ಆಫ್ ದ ಬೆಸ್ಟ್ 3 ಜೋಡೀಸ್ ಗಳು ಅಂತಾನೆ ಹೇಳ್ಬೋದಾಗಿದೆ. ಅದಾದ ತಕ್ಷಣ ಕಿಂಗ್ ಕೊಹ್ಲಿ ಅಂಡ್ ಎಬಿಡಿ ಅವರ ಬಾಂಡಿಂಗ್ ಒನ್ ಆಫ್ ದ ಕ್ರೇಜಿಯಸ್ಟ್ ಅಂತಾನೆ ಹೇಳ್ಬೋದಾಗಿದೆ. ಇವರು ಬಿಟ್ಟ ನಂತರ ಇವರ ಸ್ಟ್ರೈಕ್ ರೇಟ್ ಅಲ್ಲಿ ಅಂಡ್ ಇವ್ರ ರೀತಿ ಹಿಟ್ಟಿಂಗ್ ಎಬಿಲಿಟಿನ ತೋರಿಸುವಂತದ್ದು ಒನ್ ಆಫ್ ದ ಬೆಸ್ಟ್ ಬ್ಯಾಟರ್ ನಮ್ಮ ಆರ್‌ಸಿಬಿ ಎಷ್ಟು ಸರ್ಚ್ ಮಾಡ್ಕೊಂಡು ಅದು ಎಷ್ಟು ಫೋಕಸ್ ಮಾಡ್ಕೊಂಡು ಆ ಸ್ಲಾಟ್ ಗೆ ಎಷ್ಟು ಏನೇನೆಲ್ಲ ಮಾಡ್ಕೊಂಡು ನಮ್ಮ ಆರ್‌ಸಿಬಿ ಇವ್ರನ್ನ ಪಿಕ್ ಮಾಡಿದೋ ಗೊತ್ತಿಲ್ಲ. ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ ಪಿಕ್ ಆಗಿರೋದು ಅಂತಾನೆ ಹೇಳ್ಬೋದು ನಮ್ಮ ಆರ್‌ಸಿಬಿಗೆ. ಜಾರ್ಡನ್ ಕೋಕ್ಸ್ ಇಂಗ್ಲೆಂಡ್ ನ ಒನ್ ಆಫ್ ದ ದೈತ್ಯ ಪ್ಲೇಯರ್ ಅಂತಾನೆ ಹೇಳ್ಬೋದಾಗಿದೆ. ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ನಾನ್ ನೋಡಿದ ಮಟ್ಟಿಗೆ ಇವಾಗ ಏನ್ ಜಸ್ಟ್ ಸೋಷಿಯಲ್ ಮೀಡಿಯಾಸ್ ಅಲ್ಲೆಲ್ಲ ವೈರಲ್ ಆಗ್ತಿರುವಂತ ಪೋಸ್ಟರ್ಸ್ ಅಂಡ್ ಅವರ ಸಿಕ್ಸ್ ಹಿಟ್ಟಿಂಗ್ ಎಬಿಲಿಟಿ ನೋಡ್ತಾ ಒನ್ ಆಫ್ ದ ಕ್ರೇಜಿಯಸ್ಟ್ ಅಂತಾನೆ ಹೇಳ್ಬೋದಾಗಿದೆ. ಅಬ್ಸಲ್ಯೂಟ್ಲಿ ಇವರು ಒಂದ್ ಕಡೆಗೆ ಕೀಪಿಂಗ್ ಮಾಡ್ತಾರೆ, ಎಬಿಡಿ ಅವರು ಕೂಡ ಕೀಪಿಂಗ್ ನ ಮಾಡ್ತಾರೆ. ಅದೇ ರೀತಿಯಾಗಿ ಶಾರ್ಟ್ಸ್ ಪ್ರೊವೈಡ್ ಮಾಡ್ತಾರೆ. ಒಂದೊಂದು ಶಾರ್ಟ್ಸ್ ಅಂದ್ರೆ ಏನು ಅಬ್ಬಾ ಆ ರೀತಿ ಸಿಕ್ಕಾಪಟ್ಟೆ ಲಾಂಗ್ ಸಿಕ್ಸಸ್ ಗಳು ಅಂಡ್ ಒನ್ ಆಫ್ ದ ಬೆಸ್ಟ್ ಫುಲ್ ಶಾಟ್ಸ್ ಗಳು ಅಂಡ್ ಅವ್ರು ಪಿಕ್ ಏನ್ ಮಾಡ್ತಾರಲ್ಲ ಕಾಲ್ ಕೆಳಗೆ ಒನ್ ಆಫ್ ದ ಗ್ರೇಟ್ ಅಂಡ್ ಒನ್ ಆಫ್ ದ ಬೆಸ್ಟ್ ಆ ಶಾರ್ಟ್ಸ್ ಗಳನ್ನ ನೋಡ್ತಾ ಇರೋ ಮಟ್ಟಿಗೆ ನಮ್ಮ ಆರ್‌ಸಿಬಿ ಒನ್ ಆಫ್ ದ ಬೆಸ್ಟ್ ಲಕ್ಕಿಯಸ್ಟ್ ಚಾರ್ಮ್ ಅಂತಾನೆ ಹೇಳ್ಬೋದಾಗಿದೆ ಜಾರ್ಡನ್ ಕೋಕ್ಸ್ ಅವರು. ಎಸ್ ನಮ್ಮ ಆರ್‌ಸಿಬಿ ಒನ್ ಆಫ್ ದ ಬೆಸ್ಟ್ ಬ್ಯಾಟರ್ ವಿತ್ ವಿಕೆಟ್ ಕೀಪರ್ ನ ಇಲ್ಲಿ ಚಾಯ್ಸ್ ಮಾಡ್ಕೊಂಡಿರೋದು. ಆದ್ರೆ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಚಾನ್ಸಸ್ ಕ್ರಿಯೇಟ್ ಆಗತ್ತ ಅದು ಬೇರೆ ವಿಷಯ. ಆದ್ರೂ ಕೂಡ ನನ್ನ ಪ್ರಕಾರ ನಮ್ಮ ಆರ್‌ಸಿಬಿ ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ ಸಿಕ್ಕಿರುವಂತದ್ದು ಇಲ್ಲಿ ನನ್ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ. ಯಾಕಪ್ಪ ಅಂತ ನಮ್ಮ ಆರ್‌ಸಿಬಿ ಈ ರೀತಿ ಒಬ್ಬ ಪ್ಲೇಯರ್ ಅಂತೂ ಸಿಗೋದೇ ಇಲ್ಲ ಆಗಿತ್ತು. ಆ ರೀತಿ ಅವರ ಸ್ಟ್ಯಾಟ್ ಕೂಡ ಅದೇ ರೀತಿ ಇರೋದು. ಸ್ಟ್ಯಾಟ್ ಯಾವ ರೀತಿ ಇರೋದು ಅಂತ ನೋಡೋದಾದ್ರೆ 166 ಮ್ಯಾಚಸ್ ಗಳನ್ನ ಆಟ ಆಡಿದ್ರು, 3818 ರನ್ಸ್ ಗಳನ್ನ, ಅದು ಕೂಡ 140 139 ಹೈಯೆಸ್ಟ್ ಸ್ಕೋರ್ 141 ಸ್ಟ್ರೈಕ್ ರೇಟ್ ಅಲ್ಲಿ ಹೊಡೆದಿರುವಂತದ್ದು ಒನ್ ಆಫ್ ದ ಕ್ರೇಜಿಯಸ್ಟ್. ಯಾಕಪ್ಪ ಅಂತ ಹೇಳಿದ್ರೆ ಎಬಿಡಿ ಅವ್ರು ಯಾವ ರೀತಿ ಪ್ರಮೋಟ್ ಆಗ್ತಾ ಇದ್ರು ನಂಬರ್ 3 ಗೆ ಬಂದಾಗ ಯಾವ ರೀತಿ ಸೂಟೇಬಲ್ ಹಾಕೊಂಡು ಕೊನೆ ತನಕ ಮ್ಯಾಚ್ ವಿನ್ನಿಂಗ್ ಪ್ರದರ್ಶನ ನಮ್ಮ ಆರ್‌ಸಿಬಿಗೆ ಎಷ್ಟೋ ಸೀಸನ್ ನನ್ನ ಪ್ರಕಾರ ಡೆಲ್ಲಿ ಡೆಕ್ಕನ್ ಚಾರ್ಜರ್ಸ್ ಇಂದ ಡ್ರಾಪ್ ಔಟ್ ಆದ್ಮೇಲೆ ನಮ್ಮ ಆರ್‌ಸಿಬಿ ಏನ್ ಪಿಕ್ ಮಾಡ್ತು ಅವ್ರನ್ನ, ಅಲ್ಲಿಂದ ಇಲ್ಲಿವರೆಗೂ ಕೂಡ ನಮ್ಮ ಆರ್‌ಸಿಬಿಲಿ ಕೊನೆ ಮ್ಯಾಚ್ ತನಕ ಕೂಡ ನಮ್ಮ ಆರ್‌ಸಿಬಿಲಿ ಅವರು ಇದ್ದುಕೊಂಡು ಕೊನೆ ತನಕ ಕೂಡ ಆಟ ಆಡ್ತಿದ್ದದ್ದು. ಅದು ಕೊರೋನಾ ಟೈಮ್ ಅಲ್ಲಿ ನನ್ನ ಪ್ರಕಾರ ದುಬೈನಲ್ಲಿ ಇರ್ಬೇಕಿದ್ರೆ ಒನ್ ಆಫ್ ದ ಬೆಸ್ಟ್ 50s ಮೂಲಕ ಎಂಡ್ ಮಾಡಿರುವಂತ ಕೆರಿಯರ್. ಅದರ ನಂತರ 50s ಗಳು ಬರ್ಲಿಲ್ಲ. ಆ ರೀತಿ ಅವರು ನಮ್ಮ ಆರ್‌ಸಿಬಿಗೆ ಯಾವ ರೀತಿ ಮೊಮೆಂಟಮ್ ನ ಶಿಫ್ಟ್ ಮಾಡ್ತಾರೆ ಎಬಿಡಿ ತರ, ಅದೇ ರೀತಿಯಾಗಿ ಇಲ್ಲಿ ಜಾರ್ಡನ್ ಕೋಕ್ಸ್ ಅವರು ಒನ್ ಆಫ್ ದ ಕ್ರೇಜಿಯಸ್ಟ್ ಆ ರೀತಿ ಮಾಡ್ತಾರೆ ಅಂತಾನೆ ಹೇಳ್ಬೋದು. 31 ಅವರೇಜ್ ಇರೋದು, 19 50s ಅಂಡ್ ಒಂದು 100 ಕೂಡ ಇರೋದು, ಸಿಕ್ಸ್ ಹಿಟ್ಟಿಂಗ್ ಎಬಿಲಿಟಿ ಅಂಡ್ ತಾಕತ್ ಇರುವಂತ ಬ್ಯಾಟರ್ ಅಂತಾನೆ ಹೇಳ್ಬೋದು ಜಾರ್ಡನ್ ಕೋಕ್ಸ್ ಅವರು. ವಿತ್ ವಿಕೆಟ್ ಕೀಪಿಂಗ್ ಆಪ್ಷನ್ ನಮ್ಮ ಆರ್‌ಸಿಬಿಗೆ ಇರುವಂತದ್ದು ಒನ್ ಆಫ್ ದ ಕ್ರೇಜಿಯಸ್ಟ್ ಬ್ಯಾಟರ್ ನಮ್ಮ ಆರ್‌ಸಿಬಿಗೆ ಎಬಿಡಿ ತರುವ ಮತ್ತೊಬ್ಬ ಆಪತ್ ಬಾಂಧವ ದೊರೆತಿರೋದು. ಮತ್ತೆ 360 ಡಿಗ್ರಿ ಹೊಡೆಯುವಂತ ಕೇಪಬಿಲಿಟಿ ಇವತ್ತಿರೋದು ಬ್ಯಾಟಿಂಗ್ ಅಲ್ಲಿ. ಯಾವುದೇ ಒಬ್ಬ ಬೌಲರ್ ಆದ್ರೂ ಕೂಡ ನನ್ ಪ್ರಕಾರ ಚಾನ್ಸಸ್ ಕ್ರಿಯೇಟ್ ಆಗತ್ತೆ ಅಂತ ಅನಿಸ್ತದೆ. ಯಾಕಪ್ಪ ಅಂತ ಹೇಳಿದ್ರೆ ಏನಾದ್ರು ಒಂದು ಇಂಜುರಿ ಸಮಸ್ಯೆ ಆಗಿರ್ಬೋದು ಅಥವಾ ಏನೋ ಒಂದಾಗಿರೋದು, ಅಥವಾ ಜಾಶ್ ಹ್ಯಾಸಲ್ವುಡ್ ಅವರ ಅವೈಲಬಿಲಿಟಿ ಇಲ್ಲದೆ ನಮ್ಮ ಆರ್‌ಸಿಬಿ ಇಂಡಿಯಾ ಬೌಲರ್ಸ್ ಕಡೆಗೆ ಹೋಗ್ಕೊಂಡು ಇವ್ರನ್ನ ಆಡಿಸುವಂತ ಕೇಪಬಿಲಿಟಿ ಆಗಿರ್ಬೋದು. ಟೀಮ್ ಡೇವಿಡ್ ಅವ್ರನ್ನ ಏನಾದ್ರು ಅವೈಲಬಿಲಿಟಿ ಇಲ್ಲ ಅಥವಾ ಅವ್ರಿಗೆ ಏನಾದ್ರು ರೆಸ್ಟ್ ಕೊಟ್ಕೊಂಡು ಇವ್ರಿಗೆ ಆಡಿಸುವಂತ ಕೇಪಬಿಲಿಟಿ ಆಗಿರ್ಬೋದು, ಅಥವಾ ಏನೇ ಆಗಿರ್ಬೋದು ರೋಮಿಯೋ ಶೆಫರ್ಡ್ ಅವ್ರನ್ನ ಇಟ್ಕೊಂಡು ಇವ್ರನ್ನ ಆಡಿಸಿರುವಂತ ಆಗಿರ್ಬೋದು, ಅಥವಾ ಜಿತೇಶ್ ಶರ್ಮಾಗೆ ಏನಾದ್ರು ಇಂಜುರಿ ಹಾಕೊಂಡು ಇವ್ರನ್ನ ಆಡಿಸ್ಲೇಬೇಕಾಗಿರುವಂತದ್ದು ಸಂದರ್ಭ ಬರ್ಬೋದು. ಅವಾಗ ಇವರ ಆಟ ಏನಂತ ವ್ಯಾಲ್ಯೂ ಏನಂತ ಗೊತ್ತಾಗುವಂತ ಸಾಧ್ಯತೆ ಇರೋದು. ಆದ್ರೂ ಕೂಡ ಎಬಿಡಿ ತರುವೆ ಇವರು ಆಟ ಆಡ್ತಾರೆ ಆಪತ್ ಬಂದ ನಮ್ಮ ಆರ್‌ಸಿಬಿಗೆ ಮತ್ತೊಬ್ಬ ನಮ್ಮ ಆರ್‌ಸಿಬಿಗೆ ಏನೇ ಯಾವುದೇ ಕ್ಷಣದಲ್ಲಾದ್ರೂ ಕೇಪಬಿಲಿಟಿ ಮಾಡುವಂತ ಬ್ಯಾಟಿಂಗ್ ಅಲ್ಲಿ ಯಾವ ರೀತಿ ನಿತ್ತಾಡ್ಬೇಕು ಅಥವಾ ಹಿಟ್ಟಿಂಗ್ ಮಾಡ್ಬೇಕು ಆ ಟೈಮ್‌ಗೆ ತಕ್ಕಾಗೆ ನಿರ್ಧಾರವನ್ನ ಮಾಡುವಂತ ಬ್ಯಾಟರ್ ಜಾರ್ಡನ್ ಕೋಕ್ಸ್ ಅವರು ಒನ್ ಆಫ್ ದ ಬೆಸ್ಟ್ ಮೋಟಿವೇಶನ್ ನಮ್ಮ ಆರ್‌ಸಿಬಿಗೆ ಬ್ಯಾಟಿಂಗ್ ಲೈನಪ್ ಅಲ್ಲಿ ಅಂತಾನೆ ಹೇಳ್ಬೋದು. ಇವ್ರೇನಾದ್ರು ಪ್ಲೇಯಿಂಗ್ ಲೆವೆನ್ ಚಾನ್ಸಸ್ ಕ್ರಿಯೇಟ್ ಅದನ್ನ ಮೊಮೆಂಟಮ್ ನ ಶಿಫ್ಟ್ ಮಾಡ್ಕೊಂಡು ಕಾಯಂ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಇರುವಂತ ಸಾಧ್ಯತೆ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಇವ್ರು ಇರ್ತಾರೆ ಅಂತ. ನೋಡಿ ಯಾವ ರೀತಿ ಆಗತ್ತೆ ಅಂತ. ಇವರ ಸ್ಟ್ಯಾಟ್ ನೋಡ್ತಾ ಇದ್ರೆ ಅದೇ ರೀತಿಯಾಗಿ ಅನ್ಸತ್ತೆ. ಅಂಡ್ ಶಾರ್ಟ್ಸ್ ಪ್ರೊವೈಡಿಂಗ್ ಒಂದೊಂದು ಶಾರ್ಟ್ಸ್ ಗಳು ಹೊಡಿತಾರೆ ಒನ್ ಆಫ್ ದ ಕ್ರೇಜಿಯಸ್ಟ್ ಅಂತಾನೆ ಹೇಳ್ಬೋದಾಗಿದೆ. ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ನಮ್ಮ ಆರ್‌ಸಿಬಿ ಕೂಡ ಇವ್ರಿಗೆ ಚಾನ್ಸಸ್ ಕ್ರಿಯೇಟ್ ಮಾಡ್ಬೇಕಾಗತ್ತೆ ಅಷ್ಟೇ. ಬಿಟ್ರೆ ಕ್ರಿಯೇಟ್ ಆದಾಗ ಇವ್ರ ಅಪರ್ಚುನಿಟಿನ ಕನ್ವರ್ಟ್ ಮಾಡ್ಬೇಕಾಗತ್ತೆ, ಮತ್ತೇನಿಲ್ಲ. ಅವ್ರು ಬಂದಾಗ ಇವ್ರ ಶೋಸ್ ಗಳನ್ನ ಅಂದ್ರೆ ಒಳ್ಳೆ ಕ್ರಿಕೆಟ್ ಶಾರ್ಟ್ಸ್ ಗಳನ್ನ ಅಂಡ್
ಒಳ್ಳೆ 50s ಗಳನ್ನ ಕನ್ವರ್ಟ್ ಮಾಡಿದ್ರೆ ಈಸಿ ಆಗತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾರೆ. ನೋಡುವ ಏನೇನೆಲ್ಲ ಆಗುತ್ತೆ ಅಂತ ನಮ್ಮ ವಾಟ್ಸಪ್‌ಗೆ ಇದು ಸಿಕ್ಕಿರುವಂತಹ ಎಬಿಡಿ ಅವ್ರ ಮತ್ತೊಬ್ಬ ಆಪದ್ ಬಾಂಧವ ಅಂತ ಯಾರು ಅಂತ ತಿಳಿಸ್ಕೊಡ್ಲಿಕ್ಕೆ ಈ ವಿಡಿಯೋ ಮಾಡಿ ನಿಮ್ಗೆ ವಿಡಿಯೋ ಇಷ್ಟ ಲೈಕ್ ಶೇರ್ ಕಾಮೆಂಟ್ ಮಾಡಿ ಇನ್ನು ಹೆಚ್ಚಿನ ಐಪಿಎಲ್ ಇನ್ಫಾರ್ಮೇಷನ್‌ಗೋಸ್ಕರ ಚಾನಲ್‌ವನ್ನು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.